ನಮಸ್ಕಾರ ಆತ್ಮೀಯರೇ, ಜ್ಞಾನದೀವಿಗೆ ಚಾನೆಲ್ಗೆ ಸ್ವಾಗತ. ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ. ಎನರ್ಜಿ ವ್ಯಾಂಪೈರ್ ಯಾರು? ಅವರಿಂದ ನಮ್ಮ ಧನಾತ್ಮಕ ಶಕ್ತಿಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬ ವಿಷಯವನ್ನು ನಾವು ಒಂದು ಪೌರಾಣಿಕ ದೃಷ್ಟಾಂತದ ಮೂಲಕ ಪ್ರಾರಂಭಿಸೋಣ. ಒಮ್ಮೆ ಒಬ್ಬ ಸಾಧಕ ತನ್ನ ಗುರುಗಳ ಬಳಿಗೆ ಹೋಗಿ ಒಂದು ಪ್ರಶ್ನೆ ಕೇಳಿದನು. ಗುರುವೇ, ಕೆಲವರ ಜೊತೆ ಇದ್ದಾಗ ಮನಸ್ಸು ತುಂಬಾ ಶಾಂತವಾಗಿರುತ್ತದೆ, ಆದರೆ ಕೆಲವರ ಜೊತೆ ಇದ್ದಾಗ ಭಾರವಾಗುತ್ತದೆ, ದಣಿದಂತೆ ಅನ್ನಿಸುತ್ತದೆ. ಇದಕ್ಕೆ ಕಾರಣವೇನು? ಆಗ ಗುರುಗಳು ಶಾಂತವಾಗಿ ನಗುತ್ತಾ ಹೇಳಿದರು, ಮಗು, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಶಕ್ತಿ ಇರುತ್ತದೆ. ಕೆಲವರು ನಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತಾರೆ, ಆದರೆ ಕೆಲವರು ನಮ್ಮ ಶಕ್ತಿಯನ್ನು ಕುಗ್ಗಿಸುತ್ತಾರೆ. ಸತ್ಸಂಗ ಮನಸ್ಸನ್ನು ಉನ್ನತಿಗೇರಿಸುತ್ತದೆ, ದುಸ್ಸಂಗ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ ಎಂಬ ದಿವ್ಯ ಸಂದೇಶವನ್ನು ಗುರುಗಳು ತಮ್ಮ ಶಿಷ್ಯನಿಗೆ ನೀಡುತ್ತಾರೆ. ಅದಕ್ಕಾಗಿಯೇ ನಮ್ಮ ಧರ್ಮದಲ್ಲಿ ಸತ್ಸಂಗ, ನಾಮಸ್ಮರಣೆ ಮತ್ತು ಧ್ಯಾನಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ. ಇವು ನಮ್ಮ ಒಳಗಿನ ಶಕ್ತಿಯನ್ನು ಬಲಪಡಿಸುತ್ತವೆ ಮತ್ತು ನಕಾರಾತ್ಮಕ ಪ್ರಭಾವದಿಂದ ನಮ್ಮನ್ನು ರಕ್ಷಿಸುತ್ತವೆ. ಒಂದು ಪ್ರಶ್ನೆ ನಮ್ಮನ್ನು ಆವರಿಸುತ್ತದೆ. ಹಾಗಾದರೆ ಎನರ್ಜಿ ವ್ಯಾಂಪೈರ್ ಯಾರು? ಇವರನ್ನು ಹೇಗೆ ಗುರುತಿಸಬೇಕು ಮತ್ತು ಮುಖ್ಯವಾಗಿ ಅವರಿಂದ ನಮ್ಮ ಪಾಸಿಟಿವ್ ಎನರ್ಜಿ ಅನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬ ಗೊಂದಲ ಸೃಷ್ಟಿಯಾಗುತ್ತದೆ. ಅದಕ್ಕೆ ಪರಿಹಾರವೇ ಇಂದಿನ ವಿಡಿಯೋ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆಧ್ಯಾತ್ಮಿಕವಾಗಿ ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಎನರ್ಜಿ ಫೀಲ್ಡ್ ಅಥವಾ ಔರಾ ಇರುತ್ತದೆ. ಕೆಲವರ ಶಕ್ತಿ ತುಂಬಾ ಧನಾತ್ಮಕವಾಗಿರುತ್ತದೆ. ಅವರ ಜೊತೆ ಇದ್ದರೆ ನಾವು ಸಂತೋಷವಾಗಿರುತ್ತೇವೆ. ಆದರೆ ಕೆಲವರು ಇರುತ್ತಾರೆ, ಅವರು ನಿಧಾನವಾಗಿ ನಮ್ಮ ಶಕ್ತಿಯನ್ನು ಕುಗ್ಗಿಸುತ್ತಾರೆ. ಇಂತಹವರನ್ನೇ ಎನರ್ಜಿ ವ್ಯಾಂಪೈರ್ ಎಂದು ಕರೆಯುತ್ತಾರೆ. ಅಂದರೆ ನಮ್ಮ ಮನಸ್ಸಿನ ಶಕ್ತಿ, ಸಂತೋಷ ಮತ್ತು ಧನಾತ್ಮಕತೆಯನ್ನು ನಿಧಾನವಾಗಿ ಕಿತ್ತುಕೊಳ್ಳುವ ವ್ಯಕ್ತಿಗಳು ಇವರಾಗಿರುತ್ತಾರೆ. ಬಹುಶಃ ಈ ಸಂಗತಿ ಅವರಿಗೆ ತಿಳಿಯದೇ ಇರಬಹುದು. ಯಾಕೆಂದರೆ ಅವರ ಮನಸ್ಸು ನಕಾರಾತ್ಮಕ ಚಿಂತನೆಗಳಿಂದ ತುಂಬಿರುತ್ತದೆ. ಇನ್ನೊಬ್ಬರ ಮೇಲೂ ಅವರು ಅದೇ ಪ್ರಭಾವವನ್ನು ಬೀರುತ್ತಿರುತ್ತಾರೆ. ನಮಗೆ ಅರಿವಿಲ್ಲದೆಯೇ ನಾವು ಇಂತಹ ಎನರ್ಜಿ ವ್ಯಾಂಪೈರ್ಸ್ ರಿಂದ ಸುತ್ತುವರಿಯಲ್ಪಟ್ಟಿರುತ್ತೇವೆ. ಅವರ ಕೆಲವು ಲಕ್ಷಣಗಳು ನಮಗೆ ಅವರನ್ನು ಗುರುತಿಸಲು ಸಹಾಯ ಮಾಡುತ್ತವೆ. ಹಾಗಾದರೆ ಗಮನವಿಟ್ಟು ಕೇಳಿ. ಮೊದಲನೆಯದಾಗಿ, ಅವರು ಯಾವಾಗಲೂ ನಕಾರಾತ್ಮಕವಾಗಿ ಮಾತನಾಡುತ್ತಾರೆ. ಯಾವ ವಿಷಯದಲ್ಲೂ ಒಳ್ಳೆಯದನ್ನು ನೋಡುವುದಕ್ಕಿಂತ ಸಮಸ್ಯೆಯನ್ನು ಮಾತ್ರ ನೋಡುತ್ತಾರೆ. ಎರಡನೆಯದಾಗಿ, ಅವರು ಸದಾ ದೂರು ಹೇಳುತ್ತಿರುತ್ತಾರೆ. ಜೀವನ, ಕೆಲಸ, ಜನರು ಎಲ್ಲದರ ಬಗ್ಗೆ ಅಸಮಾಧಾನ ಹೊಂದಿರುತ್ತಾರೆ. ಮೂರನೆಯದು, ನೀವು ಸಂತೋಷದಿಂದ ಯಾವುದಾದರೂ ವಿಷಯ ಹೇಳಿದರೆ ಅದನ್ನು ತಗ್ಗಿಸುವಂತೆ ಮಾತನಾಡುತ್ತಾರೆ. ಅವರ ಮಾತು ನಿಮ್ಮ ಉತ್ಸಾಹವನ್ನು ಕಡಿಮೆ ಮಾಡಬಹುದು. ನಾಲ್ಕನೆಯದು, ಅವರು ಯಾವಾಗಲೂ ತಮ್ಮನ್ನೇ ಬಾಧಿತರನ್ನಾಗಿ ತೋರಿಸುತ್ತಾರೆ. ನನ್ನ ಜೀವನದಲ್ಲಿಯೇ ಹೆಚ್ಚು ಸಮಸ್ಯೆ ಇದೆ ಎನ್ನುವುದು ಅವರ ಸಾಮಾನ್ಯ ಮಾತು. ಐದನೆಯದು, ಅವರ ಜೊತೆ ಸ್ವಲ್ಪ ಮಾತನಾಡಿದ ನಂತರ ನಿಮಗೆ ದಣಿವು, ಮನಸ್ಸಿನಲ್ಲಿ ಭಾರ ಅಥವಾ ಉತ್ಸಾಹ ಕಡಿಮೆಯಾಗುವ ಅನುಭವವಾಗುತ್ತದೆ. ಇದು ಒಂದು ದೊಡ್ಡ ಸಂಕೇತ. ಇಂತಹವರು ನಿಮ್ಮ ಮನಃಶಕ್ತಿಯನ್ನು ನಿಧಾನವಾಗಿ ಕುಗ್ಗಿಸುತ್ತಾರೆ. ಇಂತಹ ಜನರಿಂದ ಸಂಪೂರ್ಣ ದೂರವಿರುವುದು ಸಾಧ್ಯವಿಲ್ಲ. ಆದರೆ ಇವರಿಂದ ನಮ್ಮ ಧನಾತ್ಮಕ ಶಕ್ತಿಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು? ಇದಕ್ಕಾಗಿ ಕೆಲವು ಸರಳ ಆದರೆ ಪರಿಣಾಮಕಾರಿ ಮಾರ್ಗಗಳನ್ನು ನೋಡೋಣ. ಮೊದಲನೆಯದು, ಮನಸ್ಸಿನಲ್ಲಿ ರಕ್ಷಣಾ ಕವಚವನ್ನು ಕಲ್ಪಿಸಿಕೊಳ್ಳಿ. ನೀವು ನಕಾರಾತ್ಮಕ ವ್ಯಕ್ತಿಯ ಜೊತೆ ಮಾತನಾಡುವಾಗ ನಿಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚ ಇರುವಂತೆ ಕಲ್ಪಿಸಿಕೊಳ್ಳಿ. ನೀವು ಸುರಕ್ಷಿತವಾಗಿದ್ದೀರಿ ಎಂದು ಭಾವಿಸಿ. ಈ ವಿಜುವಲೈಸೇಷನ್ ನಿಮ್ಮ ಮನಸ್ಸನ್ನು ಬಲಪಡಿಸುತ್ತದೆ.
ಎರಡನೆಯದಾಗಿ ಆಳವಾದ ಉಸಿರಾಟ. ಯಾರಾದರೂ ನಕಾರಾತ್ಮಕವಾಗಿ ಮಾತನಾಡಿದಾಗ ಸ್ವಲ್ಪ ಸಮಯ ಆಳವಾಗಿ ಉಸಿರೆಳೆಯಿರಿ. ಇದು ಮನಸ್ಸಿನ ಒತ್ತಡ ಕಡಿಮೆ ಮಾಡಿ ನಿಮ್ಮ ಎನರ್ಜಿಯನ್ನು ಸಮತೋಲನದಲ್ಲಿಡುತ್ತದೆ. ಧ್ಯಾನವೂ ಇದಕ್ಕೆ ಸಹಕಾರಿಯಾಗುತ್ತದೆ. ಮೂರನೆಯದಾಗಿ ಮನಸ್ಸಿಗೆ ಗಡಿರೇಖೆ ಬೌಂಡರೀಸ್ ಇಡಿ. ಪ್ರತಿಯೊಬ್ಬರ ಜೊತೆ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳಬೇಕೆಂಬ ಅಗತ್ಯವಿಲ್ಲ. ನಿಮ್ಮ ಮನಃಶಾಂತಿಯನ್ನು ಕಾಪಾಡಿಕೊಳ್ಳಲು ಕೆಲವೊಮ್ಮೆ ದೂರ ಉಳಿಯುವುದು ಸಹ ಜ್ಞಾನ. ನಾಲ್ಕನೆಯದಾಗಿ ನಾಮಸ್ಮರಣೆ ಮತ್ತು ಮಂತ್ರ ಜಪ. ದೇವರ ನಾಮವನ್ನು ಮನಸ್ಸಿನಲ್ಲಿ ಜಪಿಸುವುದು ಒಂದು ಆಧ್ಯಾತ್ಮಿಕ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಐದನೆಯದಾಗಿ ನಕಾರಾತ್ಮಕ ಮಾತುಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಕೇವಲ ಸಾಕ್ಷಿಯಂತೆ ನೋಡಿ ಬಿಟ್ಟು ಬಿಡಿ. ಆರನೆಯದಾಗಿ ಧನಾತ್ಮಕ ವ್ಯಕ್ತಿಗಳ ಜೊತೆ ಹೆಚ್ಚು ಸಮಯ ಕಳೆಯಿರಿ. ಸತ್ಸಂಗವು ನಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಏಳನೆಯದಾಗಿ ಪ್ರಕೃತಿಯ ಜೊತೆ ಸಂಪರ್ಕದಲ್ಲಿರಿ. ಸ್ವಲ್ಪ ಸಮಯ ಪ್ರಕೃತಿಯಲ್ಲಿ ನಡೆಯುವುದು, ಸೂರ್ಯನ ಬೆಳಕಿನಲ್ಲಿ ಕುಳಿತುಕೊಳ್ಳುವುದು ನಮ್ಮ ಮನಸ್ಸಿಗೆ ಹೊಸ ಶಕ್ತಿ ನೀಡುತ್ತದೆ. ಈ 7 ಪರಿಹಾರ ಮಾರ್ಗಗಳಲ್ಲಿ ನಿಮ್ಮ ಮನಸ್ಸನ್ನು ಆಕರ್ಷಿಸಿದ ಮಾರ್ಗ ಯಾವುದು ಎಂದು ಕಾಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಕೊನೆಯದಾಗಿ ಚಿಕ್ಕ ಆದರೆ ಗಾಢವಾದ ಸತ್ಯವನ್ನು ತಿಳಿಯೋಣ. ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಜನರು ಬರುತ್ತಾರೆ. ಆದರೆ ಜ್ಞಾನಿಗಳು ಏನು ಮಾಡುತ್ತಾರೆ ಗೊತ್ತಾ? ಅವರು ಎಲ್ಲರನ್ನೂ ಪ್ರೀತಿಯಿಂದ ನೋಡುತ್ತಾರೆ. ಆದರೆ ತಮ್ಮ ಒಳಗಿನ ಶಕ್ತಿಯನ್ನು ಕಾಪಾಡಿಕೊಳ್ಳುತ್ತಾರೆ. ನಿಮ್ಮ ಒಳಗಿನ ಬೆಳಕು ಬಲವಾದಾಗ ಮಾತ್ರ ಯಾವ ಎನರ್ಜಿ ವ್ಯಾಂಪೈರ್ ಕೂಡ ನಿಮ್ಮ ಶಕ್ತಿಯನ್ನು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಈ ವಿಚಾರ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಆಧ್ಯಾತ್ಮಿಕ ಹಾಗೂ ಪ್ರೇರಣಾದಾಯಕ ವಿಚಾರಗಳಿಗಾಗಿ ಜ್ಞಾನದೀವಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.